ಸೊ ವಿತ್ ದಿಸ್ ಬ್ಯಾಕ್ಗ್ರೌಂಡ್ ಬಿಸ್ನೆಸ್ ಮ್ಯಾನ್ ಆಗಬೇಕಂತ ಇತ್ತು. ಏನು ನಿನ್ನ ಕ್ಲಾಸಲ್ಲಿ ನಿಲ್ಲಿಸಿ ಕೇಳ್ತಿದ್ರಲ್ಲ ಏನಾಗಬೇಕು ಅಂತ, ನನಗೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಿದ್ದೆ. ಏನು ಬಿಸ್ನೆಸ್ ಏನು ಅಂತ ಗೊತ್ತಿರಲಿಲ್ಲ. ಇದು ಇತ್ತು ಆಸೆ. ಬಟ್ ದೆನ್ ಅದೇ ಇಂಜಿನಿಯರಿಂಗ್, ಮತ್ತು ನಾನು ಇಂಜಿನಿಯರಿಂಗ್ ತೊಗೊಂಡೆ ಆಯಿಲ್ ಆ್ಯಂಡ್ ಗ್ಯಾಸಲ್ಲಿ. ಅಲ್ಲೂ ತುಂಬ ಚೆನ್ನಾಗಿ ಓದಿದೆ. ಔಟ್ ಆಫ್ 137 ಸ್ಟೂಡೆಂಟ್ಸ್ ಇನ್ ಮೈ ಬ್ಯಾಚ್ ಐ ಗಾಟ್ ಪ್ಲೇಸ್ಡ್ ಫಸ್ಟ್. ಐ ಗಾಟ್ ಪ್ಲೇಸ್ಡ್ ಇನ್ 2 ಕಂಪನೀಸ್. 2 ಕಂಪನಿಯಲ್ಲಿ ಕೆಲಸ ಮಾಡಿದೆ. ಬಟ್ ನನ್ನ ಸ್ಕಿಲ್ಸಲ್ಲಿ ನನಗೆ ಬೆಳಿಲಿಕ್ಕೆ ರೆಸ್ಟ್ರಿಕ್ಟ್ ಮಾಡುತ್ತೆ ಅಂತ ನಂಗೆ ಅರ್ಥ ಆಯಿತು. ಲೈಕ್ ಅಂದರೆ ಮೀನಿಂಗ್, ಆಯಿಲ್ ಫೀಲ್ಡಲ್ಲಿ ಕೆಲಸ ಹೇಗಿರುತ್ತೆ ಗೊತ್ತಾ? ನಾನು ಇಂಜಿನಿಯರು. ನಾವೊಂದು ಡೆಸರ್ಟೆಡ್ ಪ್ಲೇಸಿಗೆ ಹೋಗ್ತೇವೆ, ಆಯಿತಾ? ಅಲ್ಲಿ ಆಯಿಲ್ ವೆಲ್ಸ್ ಇರುತ್ತೆ. ಸೊ ಒಂದು ಕ್ರೂ ಹೋಗೋದು 5 ಜನ ಒಂದು ಕ್ರೂ ಹೋಗೋದು. ಸೊ ನೀವು ಇಂಜಿನಿಯರ್ ಆಗಿ ನಾನು ಇಂಜಿನಿಯರ್ನ ಕೆಲಸ ಮಾತ್ರ ಮಾಡ್ತೇನೆ ಅಂತ ಆಗಲ್ಲ. ಟೈರ್ ಪಂಚರ್ ಟೈರ್ ತೆಗೆದು ಹಾಕಬೇಕು, ಲೈವ್ ವೈರ್ನ ಫಿಕ್ಸ್ ಮಾಡಬೇಕು, ಹ್ಯಾಮರ್ ಇರುತ್ತೆ, ಇಷ್ಟು ದೊಡ್ಡ ಹ್ಯಾಮರು, ಅದನ್ನು ತೆಕ್ಕೊಂಡು ಇಲ್ಲಿ ನಾವು ಏನು 2 ಪೈಪ್ನ ಹೀಗೆ ಫಿಟ್ ಮಾಡ್ತೀವಿ. ಅಲ್ಲಿ ಆ ಒಂದೊಂದು ಪೈಪ್ 25 100 kg ಪೈಪ್ಸ್ ಇರುತ್ತೆ. ಅದನ್ನು ಎತ್ಕೊಂಡು ಬಂದು ಇಟ್ಟು ಥ್ರೆಡ್ಡಲ್ಲಿ ಸಿಕ್ಕಿಸಿ ಅದನ್ನು ಟೈಟ್ ಹೇಗೆ ಮಾಡೋದು ಅಂದರೆ ಹ್ಯಾಮರ್ ತೊಗೊಂಡು ಹ್ಯಾಮರಲ್ಲಿ ಹೊಡೆಯೋದು. ಸೊ ವೆನ್ ಯು ಎಂಟರ್ ದ ಆಯಿಲ್ ಫೀಲ್ಡಲ್ಲಿ ಯು ಕಾಂಟ್ ಟೆಲ್ ನಾನು ಇಂಜಿನಿಯರ್, ನಾನು ಪೇಪರ್ ವರ್ಕ್ ಮಾತ್ರ ಮಾಡ್ತೀನಿ. ನೋ, ನೀವೆಲ್ಲ ಮಾಡಬೇಕಾಗತ್ತೆ. ನಾನು ಎಲ್ಲ ಮಾಡಿದ್ದೀನಿ. ಬಟ್ ನನಗೆ ಏನು ಅರ್ಥ ಆಯಿತು ಅಂದರೆ ಐ ಆಮ್ ಗುಡ್ ಎಟ್ ಟಾಕಿಂಗ್, ಐ ಆಮ್ ಗುಡ್ ಎಟ್ ನೆಟ್ವರ್ಕಿಂಗ್. ಅಲ್ಲಿ ಟೆಕ್ನಿಕಲ್ ನಿಮ್ಮ ಕೈ ತುಂಬ ಫಾಸ್ಟ್ ಇರಬೇಕಾಗತ್ತೆ. ಸಡನ್ ಒಂದು ವೈರ್ನ ಫಿಕ್ಸ್ ಮಾಡಬೇಕಾಗತ್ತೆ, ಸಡನ್ ಒಂದು ಹೈಡ್ರಾಲಿಕ್ ಹೋಸ್ ಲೀಕ್ ಆಗ್ತಿರುತ್ತೆ, ಹಾಗೆಲ್ಲ ಮಾಡಿ. ಸೊ ನನ್ನ ಸ್ಕಿಲ್ಸ್ ಅದರಲ್ಲಿ ಅಷ್ಟು ಇರಲಿಲ್ಲ ಅಂತ ನಂಗೆ ಅರ್ಥ ಆಯಿತು 1-2 ವರ್ಷ ಕೆಲಸ ಮಾಡುವಾಗ. ನಾನು 1 ವರ್ಷ ಆದಮೇಲೆ ಪ್ರಮೋಟ್ ಆದೆ, ಜೂನಿಯರ್ ಇಂಜಿನಿಯರಿಂದ ಫೀಲ್ಡ್ ಇಂಜಿನಿಯರ್ ಥರ ಪ್ರಮೋಟ್ ಆದೆ. ಬಟ್ ದೆನ್ ನಾನು ಯೋಚನೆ ಮಾಡಿದೆ, 5 ವರ್ಷದಲ್ಲಿ ನಾನು ಎಲ್ಲಿರ್ಬೋದು ಇದೇ ಮಾಡಿದರೆ. ನಾನು ಹೇಳಿದ್ದೆ ನಿಮಗೆ, ನನಗೆ ಬೆಸ್ಟ್ ಆಗಿರಬೇಕು ಇತ್ತು. ನನ್ನಷ್ಟು ಓದೋದವರೇ ಅಲ್ಲಿ ನನಗಿಂತ ಬೆಸ್ಟ್ ಇದ್ದರು. ಯಾಕಂದರೆ ಅಲ್ಲಿ ಸ್ಕಿಲ್ ಬೇಕಿರುತ್ತೆ. ಇಟ್ಸ್ ಅ ಬ್ಲೂ ಕಾಲರ್ ಜಾಬ್. ಈವನ್ ಇಫ್ ಯುವರ್ ಇಂಜಿನಿಯರ್, ಇಟ್ಸ್ ಅ ಬ್ಲೂ ಕಾಲರ್ ಜಾಬ್. ಕರಿಯರ್, ದುಡ್ಡು ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ. ಬಟ್ ದೆನ್ ಅದೇ ನಿಮ್ಮ ಹತ್ರ ಆ ಸ್ಕಿಲ್ ಇದೆಯಾ ನಡೆಯುತ್ತೆ. ಆ್ಯಂಡ್ ನಂದು ಇನ್ನೊಂದು ಫಿಟ್ನೆಸ್ಸು. ಅಲ್ಲಿ ವರ್ಕೌಟ್ ಮಾಡೋಕ್ಕೆಲ್ಲ ಆಗಲ್ಲ. ಇಟ್ಸ್ ಲೈಕ್ 30 days ಕೆಲಸ ಕಂಟಿನ್ಯೂಸ್, 30 days ಆಫ್, ಆ ಥರ ಇರುತ್ತೆ. ನೀವು ಬೇರೆ ಬೇರೆ ಲೊಕೇಶನಲ್ಲಿ ಕೆಲಸ, ಬಾಡ್ಮೇರ್ ರಾಜಸ್ಥಾನಲ್ಲಿ ಮಾಡಿದ್ದೀನಿ, ರಾಜಮಂಡ್ರಿಯಲ್ಲಿ ಮಾಡಿದ್ದೀನಿ. ಎಲ್ಲೆಲ್ಲಿ ಆಯಿಲ್ ಫೀಲ್ಡ್ ಇದೆ, ಎಲ್ಲಿ ಪ್ರಾಜೆಕ್ಟ್ ಇರುತ್ತೆ ಅಲ್ಲಿ ಕಳಿಸ್ತಾರೆ ಇಂಡಿಯಾದಲ್ಲೇ. ಇಂಡಿಯಾದಲ್ಲಿ ಅಲ್ಲ, ಟ್ರೈನಿಂಗು ಹೊರಗೇನೂ ಹೋಗಿದ್ದೀನಿ, ಅಬುದಾಬಿಯಲ್ಲಿ ಟ್ರೈನಿಂಗ್ ಮಾಡಿದ್ದೀನಿ. ಬಟ್ ದೆನ್ ಕೆಲಸ ಫುಲ್ ಮಾಡಿರೋದು ಇಂಡಿಯಾದಲ್ಲಿ. ದಿಸ್ ಇಸ್ ರೆಪ್ರೆಸೆಂಟಿಂಗ್ ಪೀಪಲ್ ಹೂ ವಾಂಟ್ ಟು ಡೂ ಸಮಥಿಂಗ್ ವಿತ್ ಆಯಿಲ್ ಆ್ಯಂಡ್ ಗ್ಯಾಸ್. ಹುಡುಗರುಗಳು ಸ್ಪೆಷಲೈಸೇಷನ್ ತೊಗೊಳಕ್ಕೆ ಅಂತ ಇರೋರಿಗೆ ಅಬುದಾಬಿ ವರ್ಸಸ್ ಇಲ್ಲಿ. ಐ ಥಿಂಕ್ ಲಾಸ್ಟ್ ನಾನು ದುಬೈಗೆ ಹೋದಾಗ ಅಲ್ಲೊಂಥರ ಎಲ್ಲಿ ಮಧ್ಯೆ ಓಡಾಡಿದ್ರು ಆಟೋಮೇಟೆಡ್ ಆಯಿಲ್ ಇದು ಮಾಡೋದ್ರದ್ದೆಲ್ಲ ಅಲ್ಲೇ ಇನ್ಸ್ಟಾಲ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸಕ್ಕರ್ ರಾಡ್ ಪಂಪ್. ವಾಟ್ ಇಸ್ ಇಟ್ ಕಾಲ್ಡ್? ದಟ್ ಇಸ್ ಕಾಲ್ಡ್ ಸಕ್ಕರ್ ರಾಡ್ ಪಂಪ್. ಸೊ ಇಟ್ ಕೀಪ್ ಸಕಿಂಗ್ ಔಟ್ ದ ಆಯಿಲ್. ಸೊ ಆ ಥರದ್ದು ನೋಡ್ಲಿಕ್ಕೆ ಸಿಕ್ತು. ಬಟ್ ನೀವುಗಳೆಲ್ಲ ಮಾಡೋ ಕೆಲಸ ಇನ್ನೂ ಇಂಟೆನ್ಸಾ? ನೋ, ದಿಸ್ ಇಸ್ ಪ್ರೊಡಕ್ಷನ್. ಸೊ ದರ್ ಆರ್ ಅಪ್ ಸ್ಟ್ರೀಮ್, ಡೌನ್ ಸ್ಟ್ರೀಮ್, ಮಿಡ್ ಸ್ಟ್ರೀಮ್, 3 ಕ್ಯಾಟಗರಿ ಇರುತ್ತೆ. ಡೌನ್ ಸ್ಟ್ರೀಮ್ ಅಂತ ಹೇಳಿದರೆ ಈ ರಿಫೈನರಿ ಮೇಲೆದು ಆಯಿಲ್ ಒಂದ್ಸತಿ ಮೇಲೆ ಬಂದ ಹೋಗಿ ರಿಫೈನರಿ ಹೋಗುತ್ತಲ್ಲ, ರಿಫೈನರಿ ಹೋಗಿ ಮತ್ತೆ ನಿಮ್ಮದು ಪೆಟ್ರೋಲ್ ಡೀಸೆಲ್ ಬರುತ್ತದು. ಅಪ್ ಸ್ಟ್ರೀಮ್ ಇಸ್ ದ ಕೋರ್. ಅಪ್ ಸ್ಟ್ರೀಮಲ್ಲಿ ಏನಾಗುತ್ತೆ, ಡ್ರಿಲ್ ಮಾಡ್ತೀವಿ, ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ, ಮೇಲ್ ಬರುತ್ತೆ ಆಯಿಲು, ಆ್ಯಸಿಡ್ನ ಪಂಪ್ ಮಾಡ್ತಾರೆ. ಸೊ ಆಲ್ ದ್ಯಾಟ್ ಈಸ್ ದೇರ್. ಈಗ ಆ್ಯಸಿಡ್ ಪಂಪ್ ಯಾಕೆ ಮಾಡೋದಂದ್ರೆ, ಫಾರ್ ಎಕ್ಸಾಂಪಲ್ ಡ್ರಿಲ್ ಮಾಡಿ ಆದಮೇಲೆ ದ ಪ್ಯಾಸೇಜ್ ಥ್ರೂ ವಿಚ್ ಆಯಿಲ್ ಕಮ್ಸ್ ಅದು ಬ್ಲಾಕ್ ಆಗಿದ್ರೆ ಆ್ಯಸಿಡ್ ಪಂಪ್ ಮಾಡಬೇಕಾಗುತ್ತೆ ಅದನ್ನು ಕ್ಲಿಯರ್ ಮಾಡೋಕ್ಕೆ. ಸೊ ಆಲ್ ದ್ಯಾಟ್ ಪ್ರೊಸೆಸ್ ಇಸ್ ದೇರ್. ದ್ಯಾಟ್ ಕಮ್ಸ್ ಇನ್ ಅಪ್ ಸ್ಟ್ರೀಮ್. ಸೊ ಐ ವಾಸ್ ಇನ್ ಅಪ್ ಸ್ಟ್ರೀಮ್. ಓಹೋ, ಅಪ್, ಡೌನ್ ಆ್ಯಂಡ್ ಮಿಡ್. ಅದರಲ್ಲಿ ಯು ಆರ್ ಇನ್ ಅಪ್ ಸ್ಟ್ರೀಮ್. ಸೊ ಎನಿ ವಾವ್ ಫ್ಯಾಕ್ಟರ್ಸ್ ದಟ್ you've seen ಅಬುದಾಬಿ ಟು ಇಂಡಿಯಾ ಕಂಪೇರ್ ಮಾಡಿದ್ರೆ? ಏನಂದ್ರೆ ಅಲ್ಲಿ ಟೆಕ್ನಾಲಜಿ ಸ್ವಲ್ಪ ಜಾಸ್ತಿ ಇದೆ. ಮೀನಿಂಗ್, ಫಾರ್ ಎಕ್ಸಾಂಪಲ್ ಆಯಿಲ್ ರಿಸರ್ವ್ಸ್ ಅಲ್ಲಿ ಜಾಸ್ತಿ ಇದೆ ಬೇರೆ ಕಂಟ್ರೀಸ್. ಇಂಡಿಯಾಕ್ಕಿಂತ ಮಿಡಲ್ ಈಸ್ಟಲ್ಲಿ ಆಯಿಲ್ ರಿಸರ್ವ್ಸ್ ಜಾಸ್ತಿ ಇದೆ. ಸೊ ಇಲ್ಲಿ 2 ವೆಲ್ ಡ್ರಿಲ್ ಆಗ್ತಾ ಇದ್ರೆ ಅಲ್ಲಿ 15 ವೆಲ್ ಡ್ರಿಲ್ ಆಗುತ್ತೆ ಅಟ್ ಅ ಟೈಮ್. ಬೇರೆ ಬೇರೆ ಫೀಲ್ಡ್ ಅಲ್ಲಿ 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 ಆಯಿಲ್ ಇರುತ್ತೆ. ಇಲ್ಲಿ ಹಾಗಲ್ಲ, ಇಲ್ಲಿ ಕಮ್ಮಿ ಇರೋದು. ಸೊ ಅಲ್ಲಿರೋ ಯಾವ ಇನೋವೇಷನ್ ನಿಮಗೆ ಸಖತ್ ವಾವ್ ಅನಿಸ್ತು ಇನ್ನೂ ಇಂಡಿಯಾದಲ್ಲಿ ಇಲ್ಲದೆ ಇರೋದು? ಆ ಥರ ಇನೋವೇಷನ್ ಎಲ್ಲ ಇಂಡಿಯಾಗೆ ಬಂದ್ಬಿಟ್ಟಿದೆ. ದರ್ ಇಸ್ ನಥಿಂಗ್ ದಟ್ ಏನು ಇಲ್ಲ ಸ್ಪೆಷಲ್ ಅಂತ. ಬಟ್ ಅಲ್ಲಿ ಏನಂದರೆ ವಾಲ್ಯೂಮ್ ಈಸ್ ಮೋರ್. ನಮ್ಮ ಇಂಡಿಯಾದಲ್ಲಿ ಇಷ್ಟು ಆಯಿಲ್ ಇದ್ರೆ ಅಲ್ಲಿ ಇಷ್ಟು, ಯು ಅಂಡರ್ಸ್ಟ್ಯಾಂಡ್ ದ ಸೈಜ್, ತುಂಬ ವ್ಯತ್ಯಾಸ ಇದೆ. ತುಂಬ ವ್ಯತ್ಯಾಸ. ಅಲ್ಲಿ ಒಂದು ಆಯಿಲ್ ಫೀಲ್ಡಲ್ಲಿ 100 ಜನ ಕೆಲಸ ಮಾಡ್ತಾರೆ, ಇಲ್ಲಿ 10 ಜನ ಮಾಡ್ತಾರೆ. ಅಂದರೆ ಐ ಆಮ್ ಜಸ್ಟ್ ಗಿವಿಂಗ್ ಎ ರೇಷಿಯೋ. ಜನ ಜಾಸ್ತಿ ಇರ್ಬೋದು, ಬಟ್ ಆಯಿಲ್ ರಿಸರ್ವ್ಸ್ ಇನ್ ಇಂಡಿಯಾ ಆರ್ ವೆರಿ ಮಿನಿಮಲ್ ಕಂಪೇರ್ಡ್ ಟು ಮಿಡಲ್ ಈಸ್ಟ್. ಸಿನ್ಸ್ ಈಗ ನಾವೆಲ್ಲರೂ ಆಯಿಲ್ ಅಂತ ಬಂದರೆ ನಮ್ಮ ಸೋರ್ಸಸ್ ಜಸ್ಟ್ ಪೆಟ್ರೋಲ್ ಬಂಕ್. ವಾಟ್ ಆರ್ 5 things that we all should know that happens in an oil reserve
ಲೈಕ್ ಆಯಿಲ್ ಫೀಲ್ಡ್ ಅಲ್ಲ ಆಯಿಲ್ ಫೀಲ್ಡಲ್ಲಿ ನಡೆಯೋ ವಿಚಾರಗಳು ದಟ್ ವಿ ಆಲ್ ಶುಡ್ ಬಿ ಅವೇರ್ ಆಫ್ ಸೊ ದಟ್ ನೆಕ್ಸ್ಟ್ ಟೈಮ್ ವೆನ್ ವಿ ಲುಕ್ ಅಟ್ ಪೆಟ್ರೋಲ್ ಅಥವಾ ಡೀಸೆಲ್ ವಿ ರೆಸ್ಪೆಕ್ಟ್ ದಟ್ ಮೋರ್. ನೋಡಿ, ಮೊದಲನೇದು ಯಾರಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ ಅವರಿಗೆ ನೀವು ಸಲ್ಯೂಟ್ ಮಾಡಬೇಕು. ನೀವು ಹೇಗೆ ಆರ್ಮಿಯಲ್ಲಿ ಜನ ನಮಗೆ ಕಾಯ್ತಾ ಇದ್ದಾರೆ, ಬಿಕಾಸ್ ಆಫ್ ದೆಮ್ ವಿ ಆರ್ ಸೇಫ್ ಇಯರ್. ಅದೇ ಥರ ನಾನು ಕೆಲಸ ಮಾಡ್ತಿದ್ದ ಎನ್ವೈರ್ಮೆಂಟ್ ಯಾವಾಗ ಸಹ ಬ್ಲಾಸ್ಟ್ ಆಗ್ಬೋದು. ನೀವು H2S ಗ್ಯಾಸ್ ಇಫ್ ಯು ಇನ್ಹೇಲ್ 10 ಸೆಕೆಂಡಲ್ಲಿ ನೀವು ಸಾಯ್ಬೋದು. ಸೊ ವಿ ವರ್ಕ್ ಇನ್ ಸಚ್ ಎನ್ವೈರ್ಮೆಂಟ್ ಅಲ್ಲಿ, ಓಕೆನಾ? ಸೊ ದ ಆಯಿಲ್ ಮೆನ್ ಆರ್ ಟಫ್ ಮೆನ್. ಇಟ್ ಈಸ್ ಲೈಕ್ ಯು ಆರ್ ಆಲ್ರೌಂಡರ್ಸ್ ದೇರ್, ಆಸ್ ಐ ಟೋಲ್ಡ್ ಯು. ಎಲ್ಲ ಕೆಲಸ ಮಾಡಬೇಕು ನೀವು, ಎಲ್ಲ ನಿಮಗೆ ಗೊತ್ತಿರಬೇಕು. ಯು ಕೆನಾಟ್ ಬಿ ಅ ನೋ ಮ್ಯಾನ್, ಯು ಆರ್ ಅ ಎಸ್ ಮ್ಯಾನ್ ಎಲ್ಲದಕ್ಕೂ. ಎಸ್, ದಟ್ ಈಸ್ ವಾಟ್ ಐ ಲರ್ನ್ ಟು ದೇರ್ ಆ್ಯಂಡ್ ಇಟ್ ಹ್ಯಾಸ್ ಆ್ಯಡೆಡ್ ಸೋ ಮಚ್ ವ್ಯಾಲ್ಯೂ ಟು ಮೀ. ನನಗೆ ಪರ್ಸ್ನಲಿ ದಟ್ ಎಸ್ ಹೇಳೋದು ಕಲಿತೆ ನಾನು. ಎಷ್ಟು ಟಫ್ ಇದ್ರೆ ಸಹ ಎಸ್ ಆಗತ್ತೆ. ಒಂದು ರಾತ್ರಿ ನಾವು ಇಡೀ ರಾತ್ರಿ ಕೂತ್ಕೊಂಡು ಒಂದು ಆಯಿಲ್ ಬೇಡ ಅದು ಹೇಳ್ಬಾರ್ದು ನಾನು, ಬಿಡಿ. ಇಟ್ ಈಸ್ ಈಗ ಆಯಿಲ್ ಸ್ಪಿಲೇಜ್ ಎಲ್ಲ ತುಂಬ ಇಟ್ ಈಸ್ ಲೈಕ್ ಆಗಬಾರ್ದು, ಎನ್ವೈರ್ಮೆಂಟಿಗೆ ಹಾಳು. ತಪ್ಪಿ ಆಗಿಬಿಟ್ರೆ ನಾವು ಅದನ್ನು ಕ್ಲೀನ್ ಮಾಡಬೇಕು. ಸೊ ಬಿದ್ದು ಇಡೀ ರಾತ್ರಿ ನಾವು ಈ ನೆಲ ಯೋಚನೆ ಮಾಡಿ, ಒಂದು ಎಕರೆಯಲ್ಲಿ ಸ್ವಲ್ಪ ಆಯಿಲ್ ಇದೆ, ಆಯಿಲ್ ಅಲ್ಲ ಬೇಸಿಗೆ ಸ್ವಲ್ಪ ಕೆಮಿಕಲ್ ಬಿತ್ತು, ಅದನ್ನು ನಾವು ಕ್ಲೀನ್ ಮಾಡಿದ್ದೀವಿ ಸ್ಪಂಜ್ ಹಾಕಿ ತೆಗೆದು ಅಂದರೆ ಗ್ರೀಸ್, ನಾನು ಕೈಯಲ್ಲಿ ಗ್ರೀಸ್ ತೊಗೊಂಡು ಗ್ರೀಸ್ನ ಫಿಲ್ ಮಾಡಿ ಹಾಕಿದ್ದೀನಿ, ಗ್ರೀಸ್ ಪಂಪಲ್ಲಿ, ಚಿಕ್ಕ ಚಿಕ್ಕ ಟ್ಯೂಬಲ್ಲಿ. ಈಗ ಜನ ನೋಡ್ತಾರೆ ಶ್ರವಣ್ ಬ್ರೋ ವಿಡಿಯೋ ಮಾಡ್ತಾ ಹಾಗೆ ಅಂತೆಲ್ಲ. ಐ ಹ್ಯಾವ್ 3-4 ಗಂಟೆ ಕಂಟಿನ್ಯೂಸ್ ಹ್ಯಾಮರ್ ಹೊಡೆದಿದ್ದೀನಿ ನಾನು, ಟೈಟ್ ಮಾಡಿದ್ದೀನಿ ಪೈಪ್ನ ಟೈಟ್ ಮಾಡಿ. ಬಿಕಾಸ್ ದಟ್ ಈಸ್ ದ ವರ್ಕ್ ದೇರ್. ನೀವು ಮಾಡಬೇಕು, ಅದು ಮಾಡಿ 3000 PSI ಅಲ್ಲಿ ಪ್ರೆಷರ್ ಟೆಸ್ಟ್ ಎಲ್ಲ ಮಾಡಬೇಕು. ಸೊ ಗೆಟಿಂಗ್ ಬ್ಯಾಕ್ ಟು ಇಟ್, ಒಂದು ರೆಸ್ಪೆಕ್ಟ್ ಮಾಡಬೇಕು. ತುಂಬ ಕಷ್ಟ ಇದೆ ಕೆಲಸ ಅಲ್ಲಿ ಕೆಲಸ ಫ್ಯಾಮಿಲಿಯಿಂದ ದೂರ ಇರ್ತಾರೆ, ಆಯಿತಾ? ಎರಡನೇದು, ಇಟ್ ಈಸ್ ವೆರಿ ಪ್ರೆಷಿಯಸ್, ಖಾಲಿ ಆಗ್ತಾ ಇದೆ ರಿಸರ್ವ್ಸ್. ಈಗಲೇ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಇಂಡಿಯಾದಲ್ಲಿ, ಎಲ್ಲಿದೆ ಕರೆಕ್ಟಾ? ಸೊ ತುಂಬ ಪ್ರೆಷಿಯಸ್ ಆಯಿಲ್ ಆ್ಯಂಡ್ ಗ್ಯಾಸ್. ಈಗ ಲೈಫ್ ಈಸ್ ವೆರಿ ಈಸಿ, ಆಯಿಲ್ ಆ್ಯಂಡ್ ಗ್ಯಾಸ್ ಇದೆ ಅಲ್ಲ, ಅದಕ್ಕೆ ಲೈಫ್ ತುಂಬ ಈಸಿ ಇದೆ. ನಾನು ಬಂದೆ ಕಾರಲ್ಲಿ ಆರಾಮ್ಸೆ ಇಲ್ಲಿ ಬಂದೆ. ಇಮ್ಯಾಜಿನ್ ಮಾಡಿ, ಕಮ್ಮಿ ಆದರೆ ಏನು ಮಾಡ್ತೀವಿ ನಾವು? ಅವಾಗ ಆಟ ಸ್ಟಾರ್ಟ್. ಎರಡನೇದು ಅದು. ಮೂರನೇದು, ವೇಸ್ಟ್ ಮಾಡಬೇಡಿ ಅಂತ ಹೇಳಿ, ಪ್ರೆಷಿಯಸ್ ಹೌದಾಯಿತು. ಸೆಕೆಂಡದು ವೇಸ್ಟ್ ಮಾಡಿ. ಈಗ ತುಂಬ ಜನ ಡ್ರುನ್ ರೇವ್ ಮಾಡ್ತಾರೆ. ಅದು ಇಟ್ ಈಸ್ ಡ್ರಿಂಕಿಂಗ್ ಫ್ಯೂಲ್ ಅಲ್ಲ, ಹೋಗ್ತದೆ. ಯಾಕೆ ಯಾವ ಖುಷಿಗೆ, ರೈಟ್? ಅಂದರೆ ಐ ಆಮ್ ನಾಟ್ ಎಗೇನ್ಸ್ಟ್ ದೆಮ್, ಬಟ್ ದೆನ್ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಅಂತ. ನನಗೆ ಸಹ ಕೆಲವೊಮ್ಮೆ ಬೇಜಾರಾಗತ್ತೆ. ನಂದು ಸಹ, ನಾನು ಪರ್ಫೆಕ್ಟು, ನಾನು ತಪ್ಪು ಮಾಡಲ್ಲ ಅಂತಲ್ಲ, ನನಗೆ ಗೊತ್ತಿಲ್ಲದೆ ವೇಸ್ಟ್ ಆಗಿಬಿಡತ್ತೆ ಅಲ್ಲ. ಈಗ ಅದು ವೇಸ್ಟ್ ಆಗೋದು ಹೇಗೆ? ನಾವು ರಾಂಗ್ ರೂಟ್, ನಮ್ಮ ನೆಗ್ಲಿಜೆನ್ಸಿಂದ ರಾಂಗ್ ರೂಟ್ ಹಾಕಿ ಬೇರೆ ಕಡೆ ಹೋದರೆ ಸಹ ಅದು ನಮ್ಮದೇ ತಪ್ಪಲ್ಲ. ಫ್ಯೂಲ್ ಹೋಯ್ತಷ್ಟು ಕಮ್ಮಿ ಆಗ್ತಿದೆ. ಸೊ ಇಟ್ ಈಸ್ ವೆರಿ ಪ್ರೆಷಿಯಸ್, ವೇಸ್ಟ್ ಮಾಡಬಾರ್ದು. ಅದು ಬಿಟ್ಟರೆ ಅಲ್ಲಿರೋ ಸೀನ್ನಲ್ಲಿ ಜನ ತಿಳ್ಕೊಬೇಕಾಗಿರೋ ವಿಚಾರಗಳೇನು ಅಪಾರ್ಟ್ ಫ್ರಮ್ ದಟ್? ಇಟ್ ಈಸ್ ಇಂಡಸ್ಟ್ರಿ ಅಂತ ಹೇಳುವಾಗ ಐ ವುಡ್ ನಾಟ್ ಸಜೆಸ್ಟ್ ಎನಿವನ್ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿ ಇನ್ನು ಮುಂದೆ ಹೋಗಿ ಫ್ಯೂಚರ್ ಜನ್ರೇಷನ್ಗೆ. ವಿ ಆರ್ ಶಿಫ್ಟಿಂಗ್ ಟುವರ್ಡ್ಸ್ ರಿನ್ಯೂವೇಬಲ್ ಅಲ್ಲ. ನಿಮ್ಗೆ ಅರ್ಥ ಆಯ್ತಾ ನಾನು ಏನು ಹೇಳ್ತೀನಿ? ತುಂಬ ಜನ ಇದನ್ನು ಓದಿ ಜಾಬ್ ಇಲ್ಲದೆ ಕೂತಿದ್ದಾರೆ. ಯಾಕಂದರೆ ಆಯಿಲ್ ಇರೋದಿಷ್ಟು, ಆಯಿಲ್ ಇಂಡಸ್ಟ್ರಿ ದುಡ್ಡಿದೆ ಅಂತ ಓದಿದವರು ಇಷ್ಟು. ಯೋಚನೆ ಮಾಡಿ, 137 ಬ್ಯಾಚ್ ಮೇಟ್ಸ್ ನಂದು, ಅದರಲ್ಲಿ ನನಗೆ ಫಸ್ಟ್ ಜಾಬ್ ಆಗಿರೋದು. ಎಷ್ಟೋ ಜನರಿಗೆ ಜಾಬೇ ಆಗಿಲ್ಲ, ಇನ್ನೂ ಸಹ ಜಾಬ್ ಆಗದೆ ಮನೇಲಿ ಕೂತಿದ್ದಾರೆ. 2018 ಪಾಸ್ ಔಟ್. ಅಯ್ಯೋ. ಸೊ ಜಾಬ್ಸ್ ಜಾಸ್ತಿ ಡೈಯಿಂಗ್ ಸ್ಟ್ರೀಮ್ ಅಂತೀರಿ. ಎಸ್ ಯಾಕಂದರೆ ರಿನ್ಯೂವೇಬಲ್ ಈಸ್ ಗ್ರೋಯಿಂಗ್, ಪಿಕಿಂಗ್ ಅಪ್. ಸೊ ಗೋ ದೇರ್, ಆ ಕಡೆ ತಿರ್ಕೊಳ್ಳಿ ಅಂತ. ರಿನ್ಯೂವೇಬಲ್ ಇಸ್ ದ ಫ್ಯೂಚರ್ ಅಂತ. ಅಂದರೆ ನೋಡಿ, ನಾನು 2018 ಓದ್ತಾ ಇರುವಾಗ, 2016 ಓದ್ತಿರುವಾಗ ಸಹ ಖಾಲಿ ಆಗುತ್ತೆ ಅಂತ ಹೇಳ್ತಿದ್ರು. ಈಗ ಸಹ ಅದೇ ಹೇಳ್ತಾ ಇದ್ದಾರೆ, ಖಾಲಿ ಆಗಲಿಲ್ಲ. ಬಟ್ ದೆನ್ ಆಪರ್ಚುನಿಟೀಸ್ ಅಷ್ಟು ಇಲ್ಲ. ಟೆಕ್ ತುಂಬ ಡೆವಲಪ್ ಆಗಿದೆ ಆ್ಯಂಡ್ ಅಲ್ಲಿ ಬೆಟರ್ ಆಪ್ಷನ್ಸ್ ಇದೆ ಜನರಿಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೋಗಬಾರ್ದು ಅಂತಲ್ಲ, ಬಟ್ ಬೆಟರ್ ಆಪ್ಷನ್ಸು ಇದೆ. ಇದು ನನ್ನ ಎಕ್ಸ್ಪೀರಿಯನ್ಸು. ಸೊ ನೆಕ್ಸ್ಟ್ ವೇವ್ ಐ ಥಿಂಕ್ ಇಸ್ ಅಬೌಟ್ AI engineers. AI ರಿನ್ಯೂವೇಬಲ್ಸ್, ಹೇಳ್ಕೊಡೋದು ರಿನ್ಯೂವೇಬಲ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಥ್ಯಾಂಕ್ ಯು ಶ್ರವಣ್, ಬಿಕಾಸ್ ಐ ಮೀನ್ ಎಲ್ಲರದು ಲೈಫ್ ಎಕ್ಸ್ಪೀರಿಯನ್ಸಸ್ ಹೆಂಗಿರತ್ತಂದರೆ ಒಂದೊಂದ್ರಲ್ಲೂ ಒಂಥರ ದುಂಬಿ ಥರ ನೀವು ಆ ಹೂವದಲ್ಲಿ ಹೋಗಿ ಅದನ್ನು ಹೀರಿ ಕೊಟ್ಟಿರ್ತೀರಲ್ಲ. ಡಿಸಿಪ್ಲಿನ್ ಕಲಿತೆ ನಾನಲ್ಲಿ. ಅಂದರೆ ವಾಟ್ ವಾಸ್ ಯುವರ್ ಡೇ ಲೈಕ್ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಅಂತ ನಿಮ್ಮ ಹತ್ರ ಹೇಳಿದರೆ ನಾನು ನೈಟ್ರೋಜನ್ ಪಂಪ್ ಮಾಡ್ತಿದ್ದೆ. ನೈಟ್ರೋಜನ್ ಇರುತ್ತೆ -196 ಡಿಗ್ರಿ ಸೆಲ್ಸಿಯಸಲ್ಲಿ ನೈಟ್ರೋಜನ್ನ ಸ್ಟೋರ್ ಮಾಡಬೇಕು, ಲಿಕ್ವಿಡ್ ನೈಟ್ರೋಜನ್. ಫುಲ್ ಫ್ರೀಸ್ ಆಗಿರುತ್ತೆ, ಐಸ್ಸು. ರಾಜಸ್ಥಾನ್ ಬಾರ್ಮೇರಲ್ಲಿ 1 ಡಿಗ್ರಿ ಸೆಲ್ಸಿಯಸ್ ಕ್ಲೈಮೇಟ್ ಹೊರಗೆ.
ಆ ಐಸ್ ಇರುವ ಸ್ಟೋರೇಜ್ ಯೂನಿಟ್ ಹತ್ರ ನಾನು ನಿಂತು ಪಂಪ್ ಮಾಡಿ 4 ಜಾಕೆಟ್ ಹಾಕಿದ್ದೀನಿ ಲೇಯರ್ ಗಡ 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 ಪಂಪ್ ಮಾಡಬೇಕು. ಅಲ್ಲಿಂದ ಹೇಳ್ತಾರೆ ಸೂಪರ್ವೈಸರ್, ಇಷ್ಟು ಪ್ರೆಷರು ಇಷ್ಟು ಇದನ್ನು ಮೇಂಟೈನ್ ಮಾಡಬೇಕಾ, ಸ್ವಲ್ಪ ಮೇಲೆ ಕೆಳಗಾದ್ರೆ ವಾಕಿ ಟಾಕಿಯಲ್ಲಿ ಬರುತ್ತೆ. ಆ್ಯಂಡ್ ಇಟ್ ಈಸ್ ರಾತ್ರಿ ಚಹಾ ಕುಡ್ಕೊಂಡು ಬಿಸಿ ಬಿಸಿ, ದಟ್ ಈಸ್ ಓನ್ಲಿ ಅದು ಒಂದೊಂದೇ ಚಹಾ ಕುಡಿದ್ರೆ ನೀವು ಬದುಕ್ತೀರ, ಇಲ್ಲಾಂದ್ರೆ ಯು ನೀಡ್ ಸಮಥಿಂಗ್ ಹಾಟ್ ಅಲ್ಲ ಇನ್ ದಟ್ ಕೋಲ್ಡ್ ವೆದರ್. ಹಾಗೆ ಆ್ಯಂಡ್ ಆಲ್ಸೋ 55 ಡಿಗ್ರಿ ಸೆಲ್ಸಿಯಸ್ ಸಹ ಕೆಲಸ ಮಾಡಿದ್ದೀನಿ. ಆಯಿಲ್ ಫೀಲ್ಡಲ್ಲಿ ತಿನ್ನು ಮಲ್ಗು ಕೆಲಸ ಮಾಡು ರಿಪೀಟ್. ಹೇಳಿ ತಿನ್ನು ಯಾಕಂದರೆ 12ರಿಂದ 15 ಗಂಟೆ ಫಿಸಿಕಲಿ ಕೆಲಸ ಮಾಡ್ತಿರ್ತೀರ ಶಿಫ್ಟು. ಯಾವುದೋ ನೈಟ್ ಶಿಫ್ಟ್ ಎಲ್ಲ ಇದ್ದರೆ ಬೆಳಿಗ್ಗೆ 6 ಗಂಟೆಗೆ ಬರ್ತೀರಾ, ಇಡೀ ನೈಟ್ ಇರ್ತೀರ, ಬಂದು ತಿಂದು ಮಲ್ಕೊಳ್ತೀರಾ, 7 ಶಿಫ್ಟ್ ಟೈಮ್ ಆಗಿಬಿಡುತ್ತೆ. ಏನು ಮಾಡ್ತೀರಾ? ನನಗೆ ಫಿಟ್ನೆಸ್ಸಿಗಲ್ಲಿ ಅಷ್ಟು ಟೈಮ್ ಸಿಗ್ತಾ ಇರಲಿಲ್ಲ. ನನಗೆ ನನ್ನ ಪ್ಯಾಷನ್ನ ಫಾಲೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಐ ವಾಸ್ ಗೆಟಿಂಗ್ ಫ್ರಸ್ಟ್ರೇಟೆಡ್. ನನಗೆ ವರ್ಕೌಟ್ ಮಾಡಬೇಕಿತ್ತು, ನನಗೆ ಇಷ್ಟ ವರ್ಕೌಟ್ ಮಾಡೋದು, ನಂಗೆ ಮಾಡ್ಲಿಕ್ಕೆ. ಯಾಕಂದರೆ ಉದಾಸೀನ ಅಲ್ಲ, ಸುಸ್ತು. ಸೊ ಆ ಫ್ರಸ್ಟ್ರೇಷನ್ ವಾಸ್ ಒನ್ ಆಫ್ ದ ಕೀ ಪಾಯಿಂಟ್ಸ್ ಟು ಸೇ ನೋ ಟು ದಟ್ ಜಾಬ್. ನೋ, ಇಫ್ ಇಟ್ ವುಡ್ ಹ್ಯಾವ್ ಅದರಲ್ಲಿ ನನಗೆ ಸಕ್ಸಸ್ ಸಿಗತ್ತೆ ಅಂತ ಗೊತ್ತಿದ್ರೆ ನಾನು ಮಾಡ್ತಾಯಿದ್ದೆ. ನನ್ನ ಸ್ಕಿಲ್ಸು ನಾನು ಹೇಳಿದೆ, ವರ್ಕೌಟ್ ಮಾಡೋದೇ ಸಹ ನಾನು ಗ್ರೋ ಆಗ್ತೇನೆ ಅಂತ ಗೊತ್ತಿದ್ರೆ ಪ್ರಾಬ್ಲಿ ಐ ವುಡ್ ಹ್ಯಾವ್ ಹೋಲ್ಡ್ ಆನ್. 5 ವರ್ಷ ಕೆಲಸ ಮಾಡ್ತೀನಿ, ಅದಾದಮೇಲೆ ಇನ್ನೂ ಸಹ ಬೆಟರ್ ಫೀಲ್ಡಲ್ಲಿ ಇಲ್ಲದೆ ಬೇರೆ ಕಡೆ ಸಹ ಒಳ್ಳೆ ಕರಿಯರ್ ಬಿಲ್ಡ್ ಮಾಡ್ಬೋದು. ಆಯಿಲ್ ಫೀಲ್ಡಲ್ಲಿ ಮಾತ್ರ ಅಲ್ಲ, ಹೊರಗೆ ಸಹ ಒನ್ಸ್ ಯು ಬಿಕಮ್ ಅ ಮ್ಯಾನೇಜರ್ ಯು ನೀಡ್ ನಾಟ್ ಗೋ ಟು ದ ಫೀಲ್ಡ್. ಕರೆಕ್ಟಾ? ಅದು ಯೋಚನೆ ಮಾಡಿ ಮಾಡ್ತಾಯಿದ್ದೆ. ಬಟ್ ಆ ಮ್ಯಾನೇಜರ್ ಆಗುವ ಸ್ಕಿಲ್ ಇದೆಯಲ್ಲ, ಅಲ್ಲಿ ತನಕ ನನ್ನ ಹತ್ರ ಆ ಸ್ಕಿಲ್ ಇರಲಿಲ್ಲ. ಐ ರಿಯಲೈಸ್ಡ್. ಏನು ಸ್ಕಿಲ್ ಬೇಕಾಗಿರೋದು? ನಾನು ಹೇಳಿದರೆ ಹ್ಯಾಂಡ್ ಶುಡ್ ಬಿ ವೆರಿ ಶಾರ್ಪ್. ಟಕ್ 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 ಟಕ್. ತುಂಬ ಜನ ಈಗ ನಾನು ಚಿಕ್ಕದಿರೋ ಕ್ರಾಫ್ಟಲ್ಲೆಲ್ಲ ವೇಸ್ಟ್. ನಾನು ಕ್ರಾಫ್ಟೆಲ್ಲ ಮಾಡ್ತಾನೆ ಇರಲಿಲ್ಲ, ನಾನು ಕ್ರಾಫ್ಟೆಲ್ಲ ಆಗಲ್ಲ. ಸೊ ಯಾರು ಕ್ರಾಫ್ಟ್ ಮಾಡ್ತಾರೆ, ಆರ್ಟಲ್ಲೆಲ್ಲ ಇರ್ತಾರೆ, ಅವರಿಗೆಲ್ಲ ಆ ಫೀಲ್ಡ್ ಸೂಟೇಬಲ್. ತುಂಬ ಜನಕ್ಕೆ ಆಟೋಮೊಬೈಲ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ವೈರಿಂಗು, ಕಾರು, ಅದು ಇದು. ನನಗೆ ಈಗ ಕಾರ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್. ಈಗ ನಾನು ಕಾಂಟೆಂಟ್ ಹಾಕಿದೆ, ನಾನು ಕಾರ್ ತೊಗೊಂಡೆ ಹಾಗೆ ಹೀಗೆ ಅಂತ. ತುಂಬ ಜನ ಕಾರ್ ಎಂತೂಸಿಯಾಸ್ಟ್ ಮೆಸೇಜ್ ಮಾಡಿದರು, ಓ ಬ್ರೋ ನೈಸ್ ಕಾರ್ ಹಾಗೆ. ನನಗೆ ಕಾರ್ ಬಗ್ಗೆ ABCD ಗೊತ್ತಿಲ್ಲ. ಯಾವ ಕಾರ್ ಯು ಬಾಟ್? ಐ ಬಾಟ್ ಅ BMW ರೀಸೆಂಟ್ಲಿ. ಸೊ ನಾನು ಹೇಳ್ತಿರೋದು ಅಂದರೆ, ನಾನು ಏನು ಹೇಳ್ತಿದ್ರೆ, ಆ ಫೀಲ್ಡಿಗೆ ಹೋಗಬೇಕು ಅಂದರೆ ನೀವು ಅದರಲ್ಲೆಲ್ಲ ಚುರುಕಿರಬೇಕು. ನಿಮಗೆ ಮಾತಾಡಲಿಕ್ಕೆ ಮಾತ್ರ ಗೊತ್ತಿದ್ದರೆ, ಹ್ಯೂಮನ್ ಕನೆಕ್ಷನ್ ಬಿಲ್ಡ್ ಮಾಡಿ, ನೆಟ್ವರ್ಕ್ ಮಾಡಲಿಕ್ಕೆ ಗೊತ್ತಿದ್ರೆ ಆ ಸ್ಕಿಲ್ ಸಾಕಾಗಲ್ಲ. ಸೊ ಇಟ್ ವಾಸ್ ಅ ಮಿಸ್ ಮ್ಯಾಚ್ ಆಫ್ ಸ್ಕಿಲ್ ಸೆಟ್. ನಾವು ಫಾರ್ ಅ ಮ್ಯಾನ್ ಹೂ ಥಾಟ್ ಎಲ್ಲಾದ್ರಲ್ಲೂ ನಾನು ನಂಬರ್ 1 ಇರಬೇಕು, 100% ಕೊಡಲೇಬೇಕು, ತಪ್ಪು ಕಂಡು ಬೆರಳು ತೋರಿಸದಿರೋ ಥರ ಕೆಲಸ ಮಾಡಬೇಕು ಅಂತ. ನಂಗೆ ಅದು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಗೊತ್ತಾಯ್ತು.